IPL ಫೈನಲ್ ಕದನಕ್ಕೆ ರಂಗೇರ್ತಾ ಇದೆ ಬೆಂಗಳೂರು ಕೂಡ RCB ಮ್ಯಾಚ್ ಅನ್ನು ನೋಡೋದಕ್ಕೆ ಭರ್ಜರಿ ತಯಾರಿಗಳು ಎಲ್ಲೆಡೆ ಕೂಡ ಆಗ್ತಾ ಇರುವಂತದ್ದು ಅದರಲ್ಲೂ ವಿಜಯನಗರದ BGS ಗ್ರೌಂಡ್ ನಲ್ಲಿ ಮ್ಯಾಚ್ ನೋಡೋದಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ 10,000ಕ್ಕೂ ಹೆಚ್ಚು ಜನ ಕುಳಿತು ಮ್ಯಾಚ್ ಅನ್ನು ನೋಡುವಂತೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತಾ ಇದೆ ಫೈನಲ್ ವೀಕ್ಷಣೆಗೆ ಅತಿ ದೊಡ್ಡ LED ಸ್ಕ್ರೀನ್ ಅನ್ನು ಕೂಡ ಅಳವಡಿಕೆ ಮಾಡಲಾಗಿದೆ BGS ಮೈದಾನದಲ್ಲಿ ಬೃಹತ್ LED ಅಳವಡಿಕೆ ಮಾಡಲಾಗಿದೆ ರೆಡಿ ಆಗ್ತಾ ಇದೆ 24 ಅಡಿ ಎತ್ತರ 60 ಅಡಿ ಉದ್ದದ LED ವಾಲ್ ಜೊತೆಗೆ 10x15 ಅಡಿಯ ಎರಡು ಪ್ರತ್ಯೇಕ ಸ್ಕ್ರೀನ್ ಅನ್ನ ಕೂಡ ಅಳವಡಿಕೆ ಮಾಡಲಾಗಿದೆ ಈಗಾಗಲೇ ಉಚಿತ ಪಾಸ್ ನೀಡ್ತಾ ಇರುವಂತಹ ಆಯೋಜಕರು IPL ನಲ್ಲಿ RCB ಪರವಾಗಿ ಡ್ರಮ್ಸ್ ಬಾರಿಸುವಂತಹ ಡ್ರಮ್ ದೇವು ಕೂಡ ಭಾಗಿಯಾಗ್ತಾ ಇದ್ದಾರೆ ಸಂಜೆ 4 ಗಂಟೆಯಿಂದ BGS ಗ್ರೌಂಡ್ಗೆ ಪ್ರವೇಶವನ್ನ ಕಲ್ಪಿಸಿಕೊಡಲಾಗುತ್ತೆ ಪಂದ್ಯದ ಉದ್ದಕ್ಕೂ ಕೂಡ ಸೆಲೆಬ್ರೇಷನ್ ಮಾಡೋದಕ್ಕೆ ಸಕಲ ರೀತಿಯಾದಂತಹ ಸಿದ್ಧತೆಗಳು ಕೂಡ ಆಗ್ತಾ ಇರುವಂತದ್ದು ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಸೆಲೆಬ್ರೇಷನ್ ಮಾಡಬೇಕು ಅನ್ನೋದ್ರಲ್ಲಿ ತೋರಿಸ್ಕೊಡೋದ್ರಲ್ಲಿ ನಮ್ಮ ಬೆಂಗಳೂರಿಗರು ಕೂಡ ಎತ್ತಿದ ಕೈ ಮ್ಯಾಚ್ ಅದು RCB ಮ್ಯಾಚ್ ಅಂದ್ರೆ ಕೇಳಬೇಕಾ ನೋಡಿ ಯಾವ ರೀತಿಯಾದಂತಹ ವ್ಯವಸ್ಥೆಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ ಅನ್ನುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ರಿ 18 ವರ್ಷಗಳ ಕನಸನ್ನ ನನಸು ಮಾಡುವಂತಹ ಹಾದಿಯತ್ತ ನಮ್ಮ RCB ಇನ್ನು ಒಂದೇ ಹೆಜ್ಜೆ ಇಡೋದು ಬಾಕಿ ಇರುವಂತದ್ದು ಈಗಾಗಲೇ ಸಾಕಷ್ಟು ನಿರೀಕ್ಷೆಯನ್ನ ಕೂಡ ಹುಟ್ಟು ಹಾಕ್ತಾ ಇದೆ ರೆಕಾರ್ಡ್ಸ್ಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ಭರವಸೆಯನ್ನ ಕೂಡ ಹುಟ್ಟು ಹಾಕ್ತಾ ಇದೆ ನಮ್ಮ RCB ಟೀಮ್ ಈಗಾಗಲೇ RCB ತಂಡ 4ನೇ ಬಾರಿಗೆ ಫೈನಲ್ನಲ್ಲಿ ಆಡೋದಕ್ಕೆ ಸಜ್ಜಾಗಿದೆ 2009, 11 ಹಾಗೂ 16ರಲ್ಲಿ ಫೈನಲ್ಗೆ ಹೋಗಿದ್ರು ಬಟ್ ಆದರೆ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ಈ ಬಾರಿ ಶತಾಯಗತಾಯವಾಗಿ ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ವಿಶ್ವಾಸಗಳು ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ ಅತಿ ಹೆಚ್ಚು ಪಂದ್ಯಗಳನ್ನು ಒಂದೇ ತಂಡಕ್ಕೆ ಆಡಿದಂತಹ ನಮ್ಮ ವಿರಾಟ್ ಕೊಹ್ಲಿ ಆಟಗಾರ ಇವತ್ತು ಫಾರ್ಮಲ್ಲಿ ಇರ್ತಾರೆ ಅದು ಒಂದು ಕಡೆ ಅಭಿಮಾನಿಗಳಿಗೆ ಕೂಡ ಇನ್ನಷ್ಟು ಹುಮ್ಮಸ್ಸನ್ನು ಬರುವಂತೆ ಕೂಡ ಮಾಡ್ತಾ ಇರುವಂಥದ್ದು ವಿರಾಟ್ ಕೊಹ್ಲಿ ಯಾವ ರೀತಿಯಾಗಿ ಅಬ್ಬರಿಸಿ ಬೊಬ್ಬಿರುತ್ತಾರೆ ಇವತ್ತು ಅಹಮದಾಬಾದ್ನ ಸ್ಟೇಡಿಯಂನಲ್ಲಿ ಅಂತ ಹೇಳಿ ನಿರೀಕ್ಷೆಗಳು ಕೂಡ ಹೆಚ್ಚಿದೆ ಟೀಮ್ ಮೇಲೆ ಮತ್ತೆ ಈ ಬಾರಿ ಟೀಮ್ ಯಾವ ರೀತಿಯಾಗಿ ಅಭೂತಪೂರ್ವ ಆಟ ಆಡುತ್ತೆ ಅನ್ನೋದು ನಿರೀಕ್ಷೆಗಳನ್ನು ಕೂಡ ಹುಟ್ಟು ಹಾಕ್ತಾ ಇದೆ ಮತ್ತೆ ಈ ಬಾರಿ ನಮ್ಮ ಟೀಮ್ ಏನಿದೆಯಲ್ಲ ಒಗ್ಗಟ್ಟಿನಿಂದ ಇದೆ ಸೊ ಹಾಗಾಗಿ ನಿರೀಕ್ಷೆಗಳು ಕೂಡ ಹೆಚ್ಚಿದೆ ಮತ್ತೆ ಬ್ಯಾಟಿಂಗ್ ಅಲ್ಲಿ ಹೇಳೋದೇ ಬೇಡ ಅಷ್ಟರ ಮಟ್ಟಿಗೆ ಮೇಲುಗೈ ಇದೆ ನಮ್ಮ ಟೀಮ್ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ವಿಚಾರ ಹೇಳಲೇಬೇಕು 5 ಜನ ಕನ್ನಡಿಗರು ಕೂಡ ಇದ್ದಾರೆ ಅದರಲ್ಲಿ RCB ಯಲ್ಲಿ ಮಯಾಂಕ್ ಅಗರ್ವಾಲ್ ಮನೋಜ್ ಕೂಡ ಇದ್ದಾರೆ ಮತ್ತೊಂದು ಕಡೆ ಪಂಜಾಬ್ನಲ್ಲಿ ಪ್ರವೀಣ್ ದುಬೆ ವೈಶಾಖ್ ಕೋಚ್ ಸುನಿಲ್ ಜೋಶಿ ಕೂಡ ಇದ್ದಾರೆ ಸೊ ಹಾಗಾಗಿ ಒಂದ್ ಕಡೆ RCB ಯಲ್ಲಿ ಹುಮ್ಮಸ್ಸನ್ನ ಕೂಡ ಹೆಚ್ಚು ಮಾಡ್ತಾ ಇದೆ ಈ ಬಾರಿ ಶತಾಯಗತಾಯ ಕಪ್ ನಮ್ದೇ ಅಷ್ಟೇ ಫೈನಲ್